ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರೆ ನಿಜವಾಗ್ಲೂ ತುಂಬ ಸಂತೋಷ ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಜ್ಞಾಪಿಸ್ಕೊಂಡ್ಬಿಟ್ರೆ ಅದೇ ಗಿರಿಧರ್ ಉಡುಪ ಒಂದು ತಮಾಷೆ ಹೇಳ್ತಾರೆ ಪಕ್ಕದಲ್ಲಿ ಕೂತಾಗ, ಇವತ್ತು ನೀನು ನನಗೆ ಒಂದು ಕಚೇರಿ ಸಂಭಾವನೆ ಕೊಡೋದಲ್ಲ 4 ಕಚೇರಿ ಸಂಭಾವನೆ ಕೊಡಬೇಕು ಇವತ್ತು ಅಂತ. ಕಚೇರಿಯಲ್ಲಿ ಒಂದು ವರ್ಣ ½ an hour ಹಾಡಿದ್ರು. ಇವತ್ತು ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು ವರ್ಣ. ಆ್ಯಂಡ್ ನಾನು ಆಲ್ಮೋಸ್ಟ್ ಸರ್ ಅಷ್ಟು ಕಚೇರಿಗಳಿಗೆ ಹೋಗಿದ್ದೀನಿ. 9 ಸ್ಪೀಡ್ಸಲ್ಲಿ ಪಲ್ಲವಿ, ಅನುಪಲ್ಲವಿ, ಚಿಟ್ಟೇಶ್ವರ, ಚರಣ ಹಾಗೂ ಎತ್ತುಗಡೆ ಸ್ವರಗಳನ್ನು ಅಷ್ಟು 9 ಸ್ಪೀಡಲ್ಲಿ ಹಾಡಿದಂತ ನಾನು ಕೇಳಿದ ಮೊದಲನೇ ಕಚೇರಿ ಇವತ್ತೇ. ನಾವಿಲ್ಲಿ ಕಾಫಿ ಕೊಡೋಕ್ಕಾರ ಒಂಚೂರು ಟೈಮ್ ತೊಗೋಬೋದು, ಅಟ್ಲೀಸ್ಟ್ ಆ ಕಡೆ ತಿರ್ಕೊಳ್ಳೋಕ್ಕಾರ ಒಂಚೂರು ಟೈಮ್ ತೊಗೋಬೋದು. ಸರ್ ಒಂದು ಕೃತಿಗೂ ಮಧ್ಯೆ ಟೈಮ್ ಕೊಟ್ಟಿದ್ದು ಯಾರೂ ನೋಡೇ ಇಲ್ಲ ಇವತ್ತು. ಅಂದರೆ ಇವತ್ತೇನಾರ ಈ ವ್ಯಾಟ್ ಮೀಟರ್ ಅಂತ ಒಂದು ಬರುತ್ತಲ್ಲ, ವಿಚ್ ಟು ಮೆಷರ್ ದ ಪವರ್, ಒಂದು ದೊಡ್ಡ ಹ್ಯಾಲೋಜನ್ ಬಲ್ಬ್ ತೊಗೊಂಡು ಸರಿಗೆ 2 ವೈರ್ ಕೈ ಕೊಟ್ಬಿಟ್ರೆ ಅದು ಜೋರ ಬ್ರೈಟಾಗಿ ಬಂದುಬಿಟ್ರದೇನೋ. ಅಂಥ ಪವರ್ಫುಲ್ ಅನ್ನೋ ಪದನೂ ಸಾಲದು. ನಿಜವಾಗ್ಲೂ ಅವ್ರ ಶಿಷ್ಯರಾಗೋದಕ್ಕೆ ನಾವೆಲ್ಲ ತುಂಬ ಧನ್ಯರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಹೇಳೋದಕ್ಕಾಗಲ್ಲ. ಗ್ರೇಟೆಸ್ಟ್ ಡೇ ನಮ್ಮ ಸ್ಕೂಲಿನ ಒಂದು ಹಿಸ್ಟ್ರಿನಲ್ಲಿ ಗ್ರೇಟೆಸ್ಟ್ ಡೇ ಇದು. ಇಡೀ ಆ್ಯಂಬಿಯನ್ಸ್ ಒಂದು ತುಂಬ್ಕೊಂಡು ನಾವು ಅದೇ ಅನ್ಕೋದಿದ್ವಿ, ಮೂರ್ತಿ ಅಲ್ಲಿರ್ಬೋದು, ಶಾರದೆ ಮೂರ್ತಿ, ಅದರ ಆರಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿತ್ತು ಇವತ್ತು. ಇದು ಸುಮ್ಮನೆ ಹೇಳೋವಂಥ ಮಾತಲ್ಲ, ಬಹಳ ದೈವಿಕವಾದ ಗಾನ ಇವತ್ತು ಆದಂತಹ ಕಚೇರಿ. ನಿಜವಾಗ್ಲೂ ದೈವಿಕ ಎಲ್ಲನೂ ಮೀರಿದಂತಹ ವಿಶೇಷವಾದ ಸಂಗೀತ. ಮಾತಾಡ್ತಾ ಹೋದರೆ ತುಂಬ ಭಾವನಾತ್ಮಕವಾಗಿಬಿಡ್ತೀವಿ. ಇವತ್ತು ಹಾಡಿದಂತಹ ಮಣಿರಂಗು ರಾಗದ ಜಯ ಜಯ ಪದ್ಮನಾಭ ಆಗಿರ್ಬೋದು. ವಿಶೇಷ ಅಂದರೆ ಆ ಹಿಂದೋಳ ರಾಗದ ಸರ್ದು ಸ್ವರಾಕ್ಷರ ಬರುವಂತಹ ವಿಶೇಷವಾದ ಕೃತಿ. ಆ ಸಾಮ ಗಾನ ಅಷ್ಟು ಕೂಡ ಆ ಹಿಂದೋಳ ರಾಗದ ಸ್ವರಾಕ್ಷರದಲ್ಲೂ ಬಂದು ಆ ರೀತಿಯಾದ ನೆರವಲ್ ಅಂತ ಕರೆಯೋದು, ಅಥವಾ ಈ ಹಿಂದೂಸ್ತಾನಿಲಿ ಆ ಥಾನ್ಸ್ ಅಂತ ಕರೀತಲ್ಲ ಹಂಗೆ ಕರೆಯೋದು, ಏನು ಹೇಳೋದಕ್ಕಾಗಲ್ಲ. ಬ್ಯೂಟಿಫುಲ್ ಅದ್ಭುತವಾದಂಥ ನೆರವಲ್ ಇವತ್ತು ಹಿಂದೋಳಕ್ಕೆ ಮಾಡಿದಂಥ ಸರ್ರು. ನಾನು ಹೇಳಕ್ಕೆ ಹೋಗಲ್ಲ ಚಪ್ಪಾಡಿ ಹೊಡಿದ್ರಿಂದ, ಯಾಕೆಂದರೆ ಸರ್ ನನ್ನ ಬಾನಿ ಅಂತ ಹೇಳ್ತಾರೆ, ಅದಕ್ಕೆ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಅದ್ಭುತವಾದಂತಹ ಹಿಂದೋಳ. ಅದಾದಮೇಲೆ ಸ್ವಲ್ಪ ಎಲ್ಲ ರೆಸ್ಟ್ ತೊಗೊಳ್ಳೋಣ ಅಷ್ಟೊತ್ತಿಗೆ ಎಂಥ ಬೇಡುಕೋ, ಸರಸ್ವತಿ ಮನೋಹರಿ ರಾಗದ ಎಂಥ ಬೇಡುಕೋ, ಚೆಂಬೈ ಅಥವಾ ಮುಸ್ಲಿಯವ್ರನ್ನ ನಾಪಿಸುವಂತಹ ಒಂದು ವಿಶೇಷವಾದಂತಹ ಕೃತಿ ರಾಗ ಸರಸ್ವತಿ ಮನೋಹರಿ. ಆ ರಾಗದಲ್ಲಂತೂ ಗಾಂಧಾರದ ಕೆಳಗೆ ಇಳಿಯೋದೇ ಇಲ್ಲ ಅನ್ಸುತ್ತೆ ಆ ಕೃತಿ. ಅಷ್ಟು ಶಕ್ತಿ ಬೇಕು ಹಾಡೋದು ಕೂಡ. ನಾವು ಕಚೇರಿ ನಾನು ವಿನಯಲ್ಲ ಹಾಡಬೇಕಾದ್ರೆ ಅದು ಹಾಡೋಕ್ಕೂ ಮುಂಚೆ 1 ಬಾಟ್ಲ್ ನೀರು, ಅದಾದಮೇಲೆ 1 ಬಾಟ್ಲ್ ನೀರು, ಅಷ್ಟು ಪವರ್ ಬೇಕು. ಇಲ್ಲಾಂದರೆ ಆ ಕೃತಿ ಅಷ್ಟು ಗೆಟಪ್ ಆಗೋದೇ ಇಲ್ಲ. ಬಟ್ ಸರ್ ಬಾಯಲ್ಲ ಆ ಕೃತಿ ಅಂತೂ ಅದ್ಭುತ. ಸ್ಪೆಷಲಿ ಆ ಅನುಪಲ್ಲವಿನಲ್ಲಿ ಅವರು ಆ ಸಂಗೀತಗಳು ಪೋಣಿಸ್ಕೊಂಬರೋದು, ಮೊದಲನೇನಾಗಿದ್ದ ತಕ್ಷಣ ಸಂಗೀತ ಪೋಣಿಸ್ಕೊಂಬರೋಂಥ ರೀತಿ ಅಂತೂ ಅದ್ಭುತ. ಆ್ಯಂಡ್ ಅಷ್ಟೇ ಸ್ಪೀಡ್ ಅಂದರೆ ಚರಣದಲ್ಲಿ ಇನ್ನೂ ಸ್ಪೀಡ್ ಮಾಡ್ಕೊಂಡು ಹೋದರು. ಮೋಸ್ಟ್ಲಿ ಇದು ಸರ್ ಒಬ್ಬರ ಕೈಲಿ ಹಾಡೋದಕ್ಕಾಗುವಂಥ ಒಂದು ವಿಶೇಷವಂಥ ಶಕ್ತಿ. ಅದಕ್ಕೆ ಕಾಂಟ್ರಾಸ್ಟಿಂಗಾಗಿ ವಸಂತ ಭೈರವಿ ರಾಗದ ನೀ ದಯ ರಾದು, ನನ್ನ ಮೇಲೆ ದಯ ಇಲ್ವಾ ಶ್ರೀರಾಮ ಅಂತ ಕೇಳ್ಕೊಂಡಂತಹ ಕೃತಿ ಅದ್ಭುತವಾಗಿ ಬಂತು. ಎಂದರೋ ಮಹಾನುಭಾವುಲು ಅಂದರಿಕೆ ವಂದನಮು, ಅದು ಎವರ್ಗ್ರೀನ್. ಎಷ್ಟೇ ಸಲ ಕೇಳಿದ್ರು, ಎಷ್ಟೇ ದಿವಸ ಕೇಳಿದ್ರು ಹಚ್ಚ ಹಸಿರಾಗಿರುವಂತಹ ಕೃತಿ. ಒಂದು ಸಲ ಇದು ಸಣ್ಣ ಟೈಮ್ ಆಗಿದ್ರೂ ಪರವಾಗಿಲ್ಲ, 1-2 ನಿಮಿಷ ಹೇಳಿಬಿಡ್ತೀನಿ. ತ್ಯಾಗರಾಜರು ದಿನ ಪೂಜೆ ಮಾಡ್ತಿದ್ದಂತಹ ಶ್ರೀರಾಮನ ಮೂರ್ತಿ ಅವ್ರ ಮನೇಲಿ ಇತ್ತಂತೆ. ಅವರ ಅಣ್ಣನಿಗೂ ಅವ್ರಿಗೂ ಸ್ವಲ್ಪ ಇದ್ದಂತಹ ಭಿನ್ನಾಭಿಪ್ರಾಯಗಳಿಂದ ಆ ಮೂರ್ತಿನ ತೆಗೆದು ಹೊಳೆಗೆ ಹಾಕ್ಬಿಡ್ತಾರಂತೆ. ತ್ಯಾಗರಾಜರಿಗೆ ಆ ತವಕ ತಡೆಯೋಕ್ಕಾಗೋದಿಲ್ಲ. ನಾನು ದಿನ ಪೂಜೆ ಮಾಡಿದಂತಹ ಶ್ರೀರಾಮ, ರಾಮ ಇಲ್ಲದೆ ನಾನು ಹೇಗೆ ಬದುಕಲಿ, ಹೇಗೆ ಹಾಡಲಿ, ಯಾರಿಗೆ ನಾನು ಪೂಜೆ ಸಲ್ಲಿಸ್ತೀನಿ ಅನ್ನೋದು ಆ ತವಕ ಹಾಡ್ದವ್ರಿಗೆ ಗೊತ್ತು. ಆದರೆ ಸ್ವಪ್ನದಲ್ಲಿ ರಾಮ ದರ್ಶನ ಕೊಟ್ಟು ಹೇಳ್ತಾನಂತೆ, ನಾನು ಇಲ್ಲೇ ಕಾವೇರಿಲಿ ನಿನಗೇನು ಕಾಯ್ತಾ ಇದ್ದೀನಿ, ಯಾವಾಗ ಬಂದು ನಾನು ನೋಡ್ತೀಯ ಅಂತ ಕೇಳ್ತಾರಂತೆ. ಆಗ ಓಡ್ ಹೋಗ್ತಾರಂತೆ ತ್ಯಾಗರಾಜರು, ಶ್ರೀರಾಮ ಅಂತ. ಅಲ್ಲಿ ಹೋದಾಗ ಆ ರಾಮನ ಕಂಡುಬಿಟ್ಟು ಎಂಥ ಮುದ್ದು, ಎಂಥ ಸೊಗಸು ಅಂತಾರೆ. ಆ ಮೊಮೆಂಟಲ್ಲಿ ಅವ್ರಿಗೆ ಆಗಿರುವಂತಹ ಆನಂದದ
ಎಕ್ಸ್ಪೀರಿಯನ್ಸ್ ಅವ್ರು ಬಿಟ್ಟರೆ ಇವತ್ತು ಈ ಕಚೇರಿಗಳವ್ರು ನಾವೇ ಮಾಡಿದ್ದೀವಿ ಅನ್ಸತ್ತೆ. ಇದು ಸುಮ್ಮನೆ ಹೇಳ್ತಿರೋಂಥ ಮಾತಲ್ಲ, ನಮಗೆ ಹಿಂದ್ಗಡೆ ಕೂತ್ರೆ ನಿಜವಾಗಲೂ ನಮ್ಮ ಮುನ್ಗಡೆ ಬಂದ್ಬಿಟ್ಟು ಕುಣಿದಾಡ್ಬೇಡ ಅನ್ನೋಷ್ಟು ಖುಷಿ ಆಯಿತು. ಅಂಥ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಮೀನಾಕ್ಷಿ ಮೇ ಮುದಂ ದೇಹಿ ಮೀನ ಲೋಚನಿ ಪಾಶ ಮೋಚಿನಿ ಕದಂಬ ವನವಾಸಿನಿ. ದೀಕ್ಷಿತರು ತಮ್ಮ ದೇಹ ತ್ಯಾಗ ಮಾಡಬೇಕಾದ್ರೆ ತಮ್ಮ ಎಲ್ಲ ಶಿಷ್ಯರನ್ನು ಕರೆದು ಮೀನಲೋಚನಿ ಪಾಶಮೋಚನಿ ಅನ್ನೋ ಒಂದು ಸಾಲನ್ನು ಹೇಳಿಸ್ತಾ ಅವರು ಆ ದೇವಿಯಲ್ಲಿ ಐಕ್ಯವಾಗ್ತಾರಂತೆ. ನಾನೇನು ಮಾಡಲಪ್ಪ? ಅದು ಆ ವಿಶೇಷವಾದ ಕೃತಿ, ಆ ಕೃತಿ ಜ್ಞಾಪಕ ಬಂದರೂ ಆ ಕೃತಿಯದೇ ಒಂದು ವಿಶೇಷವಾದಂತಹ ಚರಣದ ಸಾಲಾಗಿರುವಂತಹ ಮಧುರಾಪುರಿ ನಿಲಯೇ ಮಣಿ ವಲಯೆ, ಆ ಚರಣದ ಒಂದು ಸಾಲನ್ನೇ ಪಲ್ಲವಿಯಾಗಿ ತೊಗೊಂಡು ರಾಗ ಅಂತೂ ಅದ್ಭುತವಾಗಿತ್ತು. ಸ್ಪೆಷಲಿ ಸರ್ ಮೊದಲೇ ಶಮ್ಮನಗುಡಿ ಅಂದರೆ ತುಂಬ ಇಷ್ಟ. ಆ ಪಂಚಮ ದೈವತದಲ್ಲಿ ಸರ್ ಆ ಶಮ್ಮನಗುಡಿ ಬಾಣಿಯಲ್ಲಿ ಹಾಡ್ಕೊಂಬಂದ ರೀತಿ, ಸ್ಪೆಷಲಿ ಆ ನಾದಸ್ವರದ ಸಂಗತಿಗಳು ಯಾರು ಅಬ್ಸರ್ವ್ ಮಾಡಿರೋ ಗೊತ್ತಿಲ್ಲ, ಒಂದೇ ಉಸಿರಲ್ಲಿ ಸುಮಾರು ಎಷ್ಟೊತ್ತು ಹಾಡಿದ್ರು ಸರ್. ಒಂದೊಂದು ಸಂಗತಿಗಳನ್ನು ಆ ಬ್ರೆತ್ ಕಂಟ್ರೋಲ್ ನಿಜವಾಗ್ಲೂ ಅದು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಮೋಸ್ಟ್ಲಿ ಸರ್ಗೆ ಏನಾದ್ರು ಒಂದು ಸ್ಪೆಷಲ್ ಲಂಗ್ಸ್ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ ದೇವರು. ತುಂಬ ಕಷ್ಟ ಹಾಡುವಂಥದ್ದು. ಆ ತಾರಾ ಷಡ್ಜ ಅಂತರಗಾಂಧರ ಹಿಡಿದುಬಿಟ್ರೆ ಅಂತೂ ಹಾಗೆ ಪ್ರಾಣ ಹೋಗ್ಬಿಡ್ಲಿ ಅನಿಸ್ಬಿಡುತ್ತೆ. ಅಂಥ ಅದ್ಭುತವಾದಂತಹ ಸ್ವರ ಅಂತರಗಾಂಧ ಸರ್ ಹಿಡಿದುಬಿಟ್ರೆ ಅವ್ರ ಬಾಯಲ್ಲಿ. ಶ್ರುತಿ ಅಂತೂ ಆ ಶ್ರುತಿ ಪೆಟ್ಟಿಗೆ ಒಳಗಿಂದ ವಾಯ್ಸ್ ಬರ್ತಿದೆಯೋ ಅಥವಾ ವಾಯ್ಸಲ್ಲಿ ಶ್ರುತಿ ಪೆಟ್ಟಿಗೆ ಇದೆಯೋ ಅಂಥ ಶ್ರುತಿ ಶುದ್ಧತೆ ಸರ್ ವಾಯ್ಸಲ್ಲಿ. ನಾವು ಕಲಿಯೋಕ್ಕೆ ಎಷ್ಟಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ತಾನ ಅಂತೂ ಸರ್ ಕೇಳೋ ಹಾಗೆ ಇಲ್ಲ. ತಾನ ಅಂದರೆ ಸರ್, ಸರ್ ಅಂದರೆ ತಾನ. ಸರ್ರದೇ ಸೃಷ್ಟಿಯಾಗಿರುವಂತಹ ಆ ಭೃಂಗತಾನ ಆಗಿರ್ಬೋದು, ಆ ಶಂಖತಾನದ ಆ ಎನರ್ಜಿ ಆಗಿರ್ಬೋದು, ಪಂಚಮದಲ್ಲಾದರೂ ಆ ಘಂಟಾತಾನದ ಆ ನಕಾರದ ಸ್ಪಷ್ಟತೆ ಆಗಿರ್ಬೋದು, ಯಾವುದೇ ವೇಗದಲ್ಲಾಗಿದ್ರೂ ಕ್ಲಿಯರ್ ಕಟ್, ಅದು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಮತ್ತು ಆ ನಾಭಿತಾನದ ಆ ಪವರ್ ಇರ್ಬೋದು, ಆ ನಾಭಿ ಶಕ್ತಿ ಏನು ಹೇಳೋದಕ್ಕಾಗೋದಿಲ್ಲ. ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಕೇಳಿದವ್ರು ಅದನ್ನು ಹೇಳೋದಕ್ಕೆ ಏನೂ ಪದದಲ್ಲಿ ಆಗ್ತಾ ಇಲ್ಲ ನನಗೆ ಇವತ್ತಂತೂ. ಸರಿಗೆ ಸಾಷ್ಟಾಂಗ ನಮಸ್ಕಾರಗಳಷ್ಟೇ ಮಾಡ್ಬೋದು. ಸಮರವೂ ಅಲ್ಲ, ಸಾಧುವೂ ಅಲ್ಲ. ಸರ್ ಒಂದು ಕೃತಿಯಲ್ಲಿ ಹೇಳ್ತಾರೆ, ಸಂಗೀತ ಕೇವಲ ಒಂದೇ ಭಜನೆ ಅಲ್ಲ, ದೇವರು ಕೇಳ್ತಾನೆ, ಆದರೆ ನಮ್ಮ ಶಾಸ್ತ್ರೀಯದನ್ನು ಬಿಟ್ಕೊಡ್ಬಾರ್ದು ಅನ್ನೋದಕ್ಕೆ ಆ ಪಲ್ಲವಿ ನಿದರ್ಶನವಾಗಿತ್ತು. ಸರ್ ಇವತ್ತು ಹಾಡ್ಕೊಂಬಂತ 18 ಅಕ್ಷರ ಎಡಪಿಂದಾಗಲಿ ಅಥವಾ ಮಧ್ಯಮ ಕಾಲ, ನಮ್ಮ ಕ್ಲಾಸಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಮಧ್ಯಮ ಕಾಲಕ್ಕೂ ಧೃತ ಕಾಲಕ್ಕೂ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಸರ್ ಹೇಳ್ತಾರೋ ಅದರಲ್ಲಿ ಆ ಧೃತ ಕಾಲದ 7 ಅಕ್ಷರದಲ್ಲಿ ಸರ್ ಹಾಡ್ಕೊಂಬಂದು ನಿಜವಾಗ್ಲೂ ಅದ್ಭುತವಾಗಿತ್ತು. ಇವತ್ತು ತುಂಬ ಕಷ್ಟ ಸ್ಟೇಜ್ ಮೇಲೆ ಹಾಡೋದು. ಆ 7 ಅಕ್ಷರ ಏನಾಗ್ತಾಯಿದೆ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಆ ಸ್ಪೀಡಲ್ಲಂತೂ ಸರ್ಗಂತೂ ಆ ಸ್ಪೀಡಲ್ಲಿ ಏನಾಗ್ತಿದೆ ಅಂದ್ಕೊಳ್ಳೋ ಅಷ್ಟೊತ್ತಿಗೆ 7 ಅಕ್ಷರ ಆಗೋಗ್ಬಿಟ್ಟಿದೆ. ತುಂಬ ಅದ್ಭುತವಾದಂತಹ ಪಲ್ಲವಿ ಕೂಡ. ಆ್ಯಂಡ್ ಎಷ್ಟೇ ಹಾಡಿದ್ರೂ ಆ ಸಾಹಿತ್ಯದ ಭಾವ ಹಾಗೇ ಥ್ರೂಔಟ್ ದ ಪಲ್ಲವಿ ಬಂತು. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ನಾವೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಸರ್ ಜೊತೆ ಇದ್ದು ಇದೇ ಆ ಸಂಗೀತ ಅನುಭವನ ಪಡ್ಕೊಳ್ಳೋವಂಥ ಅವಕಾಶ ಗುರುಗಳು ನಮಗೆ ಯಾವಾಗಲೂ ಕರುಣಿಸಲಿ ಅಂತ ಕೇಳ್ಕೋತಾ, ಇವತ್ತು ಗಾನಕಲಾಭೂಷಣ ವಿದ್ವಾನ್ RK ಪದ್ಮನಾಭ ಸರ್ ಅವರು ನಮ್ಮ ಈ ಶ್ರೀವಿದ್ಯಾ ಆಡಿಟೋರಿಯಂಗೆ ಒಂದು ವಿಶೇಷವಾದಂಥ ಶಕ್ತಿ ಕೊಟ್ಟಿದ್ದಾರೆ. ಇಲ್ಲಿ ಹೊಸ ನೂತನವಾದಂಥ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಇಲ್ಲೊಂದು ಸಂಗೀತ ಶಾಲೆ ಮಾಡಬೇಕು ಅಂತ ಸರ್ ಸಂಕಲ್ಪ. ಅದಕ್ಕೆ ಇವತ್ತು ಸಂಪೂರ್ಣವಾದ ಬಲ ತುಂಬಿದೆ. ಅದು ಯಶಸ್ವಿಯಾಗಿ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಮತ್ತೊಮ್ಮೆ ಸರ್ರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ಅವ್ರು ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಬಹಳ ಬಹಳ ಮನಸ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಇವತ್ತಿಗೆ ನಾನು ಚೌಡಯ್ಯನವರು ನೋಡಿದ್ದೆ ಅಂತ ಆಗಿನ ಕಾಲದಲ್ಲಿ ಚಕ್ರವರ್ತಿ ಎನಿಸ್ಕೊಂಡವರು. ಇವತ್ತು ವಯಲಿನ್ ಚಕ್ರವರ್ತಿ ಆದರೆ ಮಂಜು ನಮ್ಮ ವಯಲಿನ್ ಚಕ್ರವರ್ತಿ. ಅವರು ಒಂದು 2 ಮಾತಾಡಬೇಕು ಅನ್ನೋ ಇಚ್ಛೆ ಪಟ್ಟಿದ್ದಾರೆ. ಆಮೇಲೆ ನಾನು ಮಾತಾಡ್ತೀನಿ. ವೈಲಿನ್ ನುಡಿಸ್ಬಿಡೋದು ಬಹಳ ಸುಲಭ. ಆದರೆ ವೈಲಿನ್ ಅಕಾಂಪನಿಮೆಂಟ್ RKP ಅವ್ರಿಗೆ ನುಡಿಸೋದು ಸ್ವಲ್ಪ ನಾವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗುತ್ತೆ. ಹಾಗೆ ಖಂಡಿತ ನನ್ನ ಸ್ನೇಹಿತರು ಕೃಷ್ಣ ಪ್ರಸಾದ್ ಏನೇನು ಹೇಳಿದ್ರು ಅಷ್ಟೂ ಪದಗಳು ಅಷ್ಟೂ ವಾಕ್ಯಗಳು ಪರಮ ಸತ್ಯವಾಗಿರ್ತಕ್ಕಂಥ ವಿಚಾರ. ಅವರೇನೋ
ತಮ್ಮ ಗುರುಗಳನ್ನ ಹೊಗಳ್ತಾ ಇದ್ದಾರೆ, ಹೊಗಳ್ಕೋಬೇಕು ಅನ್ನೋ ಖಂಡಿತ ಹಾಗಲ್ಲ. ಇದು ಎಲ್ಲರೂ ಶತ್ರುಗಳು ತಲೆಬಾಗಿ ಒಪ್ಪಲೇಬೇಕಾಗಿರ್ತಕ್ಕಂಥ ಒಂದು ಸಮಾಚಾರ. You know what I'm saying? Because music is such a wonderful thing and it is such a universal thing. Wherever you go, it is highly respected, especially Indian classical music. ಇವತ್ತು ನಾನಿಲ್ಲಿ ಯೋಚನೆ ಮಾಡ್ತಾ ಇದ್ದೆ, ನಾನು ಗಿರಿ ಜೊತೆ ಅದನ್ನೇ ಮಾತಾಡ್ತಾ ಇದ್ದೆ. ಆ ಕಡೆ ಮೃದಂಗ, ಈ ಕಡೆ ತಬಲ, ಒಟ್ಟು 4 ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ನ ಯೂಶ್ವಲಾಗಿ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ನಲ್ಲಿ ನಾವು ಮ್ಯಾನೇಜ್ ಮಾಡಿಬಿಡ್ತೀವಿ ಬಿಕಾಸ್ ಆಫ್ ವಾಲ್ಯೂಮ್ ಆ್ಯಂಡ್ ದೆನ್ ಸ್ಟಫ್, ಸ್ಪೀಡ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. But to successfully manage with elegance ಅಂತ ಅನ್ಬೇಕಾದ್ರೆ ವೋಕಲಿಸ್ಟ್ಗೆ ಎಂಥ ಒಂದು ಧಾರ್ಷ್ಟ್ಯ ಇರಬೇಕು, ಎಂಥ ಪವರ್ ಇರಬೇಕು, ಎಂಥ ಪಾಂಡಿತ್ಯ ಇರಬೇಕು. ಏನೋ ಮೇಡಮ್ ಸಂಗ್ ಈ 4 ಜನ ಇದಾರಲ್ಲ, ಇವರು ದೇರ್ ಆಲ್ ವೆರಿ ಡೇಂಜರಸ್ ಪೀಪಲ್. ಟು ಮ್ಯಾನೇಜ್ ದೆಮ್ ಈಸ್ ನಾಟ್ ಅನ್ ಈಸಿ ಟಾಸ್ಕ್. ಅದನ್ನು ವಾಯ್ಸ್ನಲ್ಲಿ ಮ್ಯಾನೇಜ್ ಮಾಡಬೇಕು ಅಂದರೆ ವಾಯ್ಸ್ನಲ್ಲಿ ಎಂಥ ಒಂದು ದೃಢತೆ ಇರಬೇಕು ಅಂತನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಸಮಾಚಾರ. ನಾವು ಯಾವಾಗಲೂ ಎಲ್ಲ ವಿದ್ವಾಂಸರು ವಿ ಆಲ್ವೇಸ್ ಕಾಲ್ ಹಿಮ್ ಎ ಮ್ಯೂಸಿಷಿಯನ್ ಆಫ್ ಮ್ಯೂಸಿಷಿಯನ್ಸ್. ಸಂಗೀತ ಶಾಸ್ತ್ರ ತಗೊಳ್ಳಿ, ಸಂಗೀತದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ತಗೊಳ್ಳಿ, ಶಾಸ್ತ್ರ ತಗೊಳ್ಳಿ, ಅಥವಾ ಅದಕ್ಕೋಸ್ಕರ ಪ್ರಾಣ ಬಿಟ್ಬಿಡೋಕ್ಕೂ ರೆಡಿ ಇರತಕ್ಕಂಥ ಒಬ್ಬ ಮನುಷ್ಯನ ನಾನು ಇದುವರೆಗೂ ನಾವು ನೋಡಿಲ್ಲ. ನಾನೇನೋ ಸುಮ್ಮನೆ ಹೊಗಳ್ತಾ ಇದ್ದೀನಿ ಅಂತ ಖಂಡಿತ ಭಾವಿಸಬೇಡಿ. ದಿಸ್ ಇಸ್ ವಾಟ್ ಐ ಫೀಲ್, ಮೈ ಬ್ರದರ್ ಫೀಲ್ಸ್, ಮೈ ಫಾದರ್ ಫೀಲ್, ದೇ ಆಲ್ ಫೀಲ್ ದಿ ಸೇಮ್ ಥಿಂಗ್. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ಪ್ರೆಟಿ ಶ್ಯೂರ್ ಯು ಆಲ್ ಫೀಲ್, ಯು ಆಲ್ ಅಗ್ರಿ ವಿತ್ ಮೀ. ಅವ್ರ ಥಾನ ಕೃಷ್ಣ ಪ್ರಸಾದ್ ಹೇಳಿದಾಗೆ ಅದರಲ್ಲಿ ಅದಕ್ಕೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗುತ್ತೆ ವೈಲಿನಿಸ್ಟ್ಗಳು ಎಸ್ಪೆಷಲಿ. ಅದರಲ್ಲಿ ಏನೇನು ಥರ ಸಾಧ್ಯ ಉಂಟು. ತಾನ ಅಂತನ್ನೋದು ಒಂದು ದೊಡ್ಡ ಸಮಾಚಾರ. ನಾವು ಇನ್ಫ್ಯಾಕ್ಟು ನಮ್ಮ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ಗೆ ತಾನ ಅಂತನ್ನೋದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಮಾಚಾರ. ಎಸ್ಪೆಷಲಿ ಮನೋಧರ್ಮ ಸಂಗೀತ ಒಂದು ರಾಗನ, ಒಂದು ಕೀರ್ತನೆ ಅಥವಾ ಒಂದು ಪಲ್ವಿನ ಸುಮಾರು RKPಗೆ 3 ಗಂಟೆ ಒಂದು ರಾಗಕ್ಕೆ ಸಾಕಾಗೋದಿಲ್ಲ. ಇವ್ರ ಮನೋಧರ್ಮ ಫುಲ್ಲು ಬಂದುಬಿಟ್ರೆ ತ್ಯಾಗರಾಜರು ದೇವಗಾಂಧಾರಿನ 7 ದಿವಸ ಎಲ್ಲ ಹಾಡಿದ್ರಂತಲ್ಲ. ಹಾಗಾಗಿ ಆ ಥರ ಒಂದು ಆ ಮನೋಧರ್ಮನ ಕಡಿವಾಣ ಹಾಕೊಳ್ಳೋಕ್ಕೆ ಕಷ್ಟ. ಆ ಥರ ಒಂದು ಅಮೋಘವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಒಂದು ಮನೋಧರ್ಮ. ಈ ಥರ ದೊಡ್ಡ ಒಬ್ಬ ವಿದ್ವಾಂಸರನ್ನ ನಮ್ಮ ರಾಜ್ಯ ಪಡೆದಿರತಕ್ಕಂಥಕ್ಕೆ ನಾವೆಲ್ಲರೂ ಅತಿ ಹೆಮ್ಮೆ ಪಡಬೇಕಾದಂಥ ಸಮಾಚಾರ. ಆಮೇಲೆ ಯಾರೋ ಒಬ್ಬ ದೊಡ್ಡ ಹೆಸರು ಬಂದುಬಿಡುತ್ತೆ, ಅವನ ಪಾಡಿಗೆ ಹಾಡಿಕೊಂಡು ಪ್ರೊಫೆಷನಲ್ ಮ್ಯೂಸಿಷಿಯನ್ನಾಗಿ ಪರ್ಫಾರ್ಮ್ ಆಗಿ ಇದ್ಬಿಡ್ಬೋದು. ಆದರೆ ಅದಕ್ಕಿಂತ ಪರ್ಫಾರ್ಮೆನ್ಸ್ಗಿಂತ ಅತಿ ಹೆಚ್ಚಿನ ಕಾನ್ಸಂಟ್ರೇಷನ್, ಅತಿ ಹೆಚ್ಚಿನ ಒಂದು ಆಸ್ಥೆ ವಹಿಸಿ 100,000 ಜನಗಳ ಒಂದು ವಿದ್ಯಾರ್ಥಿಗಳಿಗೆ ಅದನ್ನು ಧಾರೆ ಎರಿಬೇಕು ಅಂತ ಅನ್ನೋ ಮನಸ್ಸಿದೆಯಲ್ಲ, ಇಟ್ಸ್ ಎ ಹ್ಯಾಟ್ಸ್ ಆಫ್. ಆ್ಯಂಡ್ we indeed we are extremely proud and extremely privileged, extremely lucky to have such an outstanding musician, musicologist, great teacher, a genuine practitioner, more than anything else, a great human being, Amit Starsi. ಆತ್ಮೀಯರೇ, ಅರ್ಜುನನ ಕೈಗೆ ಶ್ರೀಕೃಷ್ಣ ಬಿಲ್ ಕೊಟ್ಟ, ಈ ಮಂಜು ಕೈಗೆ ವೈಲಿನ್ ಕೊಟ್ಬಿಟ್ಟ ಭಗವಂತ. ನಾನು ಹಾಡುವಾಗ ನಾನೇ ಆಗಿರಲ್ಲ, ಲೌಕಿಕ ಪ್ರಪಂಚಕ್ಕೆ ಬಂದಾಗಲೇ ನಾನು ಅಂತ ಆಗೋದು. ನನಗೆ ಗೊತ್ತು, ನನ್ನ ಫುಲ್ ಥ್ರೋಟೆಡ್ ಹಾಡುವಾಗ ವೈಲಿನ್ ಅದಕ್ಕೆ ಮ್ಯಾಚ್ ಆಗದೆ ಹೋದ ನನಗೇ ಡಲ್ ಅನಿಸ್ತಾ ಇರುತ್ತೆ, ತುಂಬ ಕಷ್ಟ. ಬಟ್ ಇವತ್ತು ನಾನು ತುಂಬ ಸಂತೋಷಪಟ್ಟಿದ್ದೀನಿ. ಬಹುಶಃ ಇಟ್ ಈಸ್ ದಿ ಗ್ರೇಟೆಸ್ಟ್ ಡೇ ಫಾರ್ ಮೀ ಆಲ್ಸೋ, ಬಿಕಾಸ್ ದಿಸ್ ಗ್ರೇಟ್ ಆರ್ಕಿಟೆಕ್ಟ್ ಆಫ್ ವೈಲಿನ್ has accompanied me. Manju, he was just 5 years or 7 years old
ವೆನ್ ಹಿ ಅಕಾಂಪನಿಡ್ ಅಸ್ ಎಟ್ ಮೈಸೂರು. 7 ವರ್ಷ. ಅವತ್ತೇ ಅದ್ಭುತ. ಅವತ್ತೇ ಫಸ್ಟ್ ಸೆಕೆಂಡ್ ಕಚೇರಿನೂ ಏನೋ ಜಗನ್ಮೋಹನ್ ಪ್ಯಾಲೇಸಲ್ಲಿ ಫುಲ್ ಜನ ಅವತ್ತು. ಇವತ್ತು ಇಡೀ ವಿಶ್ವದಲ್ಲೇ ಬಹಳ ಪ್ರಬುದ್ಧವಾದಂಥ ಮಹಾನ್ ವಿದ್ವಾಂಸರಾಗಿ ಬೆಳಗಿದ್ದಾರೆ. ಇವತ್ತು ನಾನು ಹಾಡಿದ್ದ ಪಲ್ವಿ ಸುಲಭ ಅಲ್ಲ, ನನಗೇ ಕಷ್ಟ ಈಗ ಯೋಚನೆ ಮಾಡಿದ್ರೆ ನಾನು ಹೇಗಪ್ಪ ಹಾಡಿದೆ ಅಂತ ಅನಿಸುತ್ತೆ. ಆ ಸ್ಪೀಡಲ್ಲಿ ಅಕ್ಷರಕಾಲಗಳು ಕೈಗೆ ಸಿಗಲ್ಲ, ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ. ಆ 7 ಅಕ್ಷರ ಒಂದು ಸರಿ ಬರುತ್ತೆ, ಇನ್ನೊಂದು ಸರಿ ಎಷ್ಟು ಅಕ್ಷರ 14 ಅಕ್ಷರ ಬಿಟ್ಟು ಬರುತ್ತೆ. ಅದೆಷ್ಟೆಷ್ಟು ಅಕ್ಷರ ಆ ಟೈಮಲ್ಲಿ ಏನು ಹಾಡ್ತೀವೋ ಅದಷ್ಟೇ. ನಿಮಗೇನು ಅರ್ಥವಾಗಲ್ಲಪ್ಪ, ಬಿಡಿ, ನಿಮ್ಮ ಪಾಡಿಗೆ ನೀವು ಇರ್ತೀವಿ. ನಮಗೆ ಕಷ್ಟ ಗೊತ್ತಾಗೋದು. ಆದರೆ ಅದನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಆ ಟೈಮ್ಗೆ ಅದನ್ನು ನುಡಿಸ್ಲೇಬೇಕು, ಅದು ಧರ್ಮ. ಅದು ಪರ್ಹ್ಯಾಪ್ಸ್ ಈ ಎಂಟೈರ್ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾವುದನ್ನೂ ಕೇಳ್ಕೊಳ್ಳದೆ ಅಲ್ಲಿ ಇನ್ಸ್ಟಂಟೇನಿಯಸ್ ನುಡಿಸೋವಂತಹ ಇಬ್ಬರೇ ಇಬ್ಬರು ಅಶ್ವಿನಿ ದೇವತೆಗಳು, ಮಂಜು ನಾಗರಾಜ್. ಇನ್ಸ್ಟಂಟೇನಿಯಸ್ ನೀವು ಏನಾರು ಹಾಡಿ ನುಡಿಸುವಂಥ ಸಾಮರ್ಥ್ಯ ಇರೋರು. ಇವತ್ತು ನಮ್ಮ ಶ್ರೀವಿದ್ಯಾ ಆಡಿಟೋರಿಯಮ್ಮು ನಿಜವಾಗ್ಲೂ ಧನ್ಯತೆಯನ್ನು ಕಂಡುಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎ ಗ್ರೇಟ್ ವಾರಿಯರ್ ಆಫ್ ಕರ್ನಾಟಕ ಮ್ಯೂಸಿಕ್ ನಮ್ಮ ಮಂಜು ಇವತ್ತು ಅಕಾಂಪನೆ ಮಾಡಿ ತುಂಬ ಈ ಕಚೇರಿಗೆ ಒಂದು ಸೌಂದರ್ಯವನ್ನು ತುಂಬಿದ್ದಾರೆ. ಪ್ರತಿ ವರ್ಷ ಅವರೇ ಬರಬೇಕು, ಅದು ಮ್ಯಾಂಡೇಟ್ರಿ, ಯು ಕೆನಾಟ್ ಅವಾಯ್ಡ್. ಮ್ಯಾಂಡೇಟ್ರಿ ಬರಲೇಬೇಕು ಪ್ರತಿ ವರ್ಷ. ಸೇಮ್ ಟೀಮ್ ಬರಲೇಬೇಕು ಪ್ರತಿ ವರ್ಷ. ದೀಪದ ಕಚೇರಿ ನಾವೇ ಮಾಡಬೇಕು ಅಂಥೇಳಿ ಶ್ರೀವಿದ್ಯಾ ಈ ಸ್ಕೂಲಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಬಹಳ ಆತ್ಮೀಯವಾದಂತಹ ಧನ್ಯವಾದಗಳನ್ನ ನಮ್ಮ ಮಂಜುಗೆ ನಾನು ಸಮರ್ಪಣೆ. ಈ ಕಡೆ ಚಲುವರಾಜ್ ಎಂಥ ಒಬ್ಬ ಆರ್ಟಿಸ್ಟ್, ನಿಜವಾಗ್ಲೂ ಎ ಗ್ರೇಟ್ ಆರ್ಟಿಸ್ಟ್. ಆ ಮೃದಂಗದಲ್ಲಿ ಅದೇನು ಸೌಖ್ಯ ಇದೆಯೋ, ಏನು ಸೌಂದರ್ಯ ಇದೆಯೋ, ಅದೇನು ಸ್ಟಡಿನೆಸ್ ಇದೆಯೋ, ಅದೇನೋ ಒಂದು ಸ್ಥಿತಿ, ಹಿ ಗೋಸ್ ಟು ಒಂದು ಸ್ಥಿತಿ, ಒಂದು ಸಮಾಧಿ ಸ್ಥಿತಿ ಅಂತೀವಲ್ಲ, ಆ ಸ್ಥಿತಿಗೆ ಹೊರಟೋಗ್ತಾರೆ ಅವರು, ಚಲುವರಾಜ್ ಅವರು. ಇದು ಅಸತ್ಯ. ನಾನು ಇದೇನೋ ಹೊಸದಲ್ಲ. ನಾನು ಸುಮಾರು 10-12 ವರ್ಷದಿಂದ ದೇರ್ ಇಸ್ ನೋ ಅನ್ಲೆಸ್ ಬೇರೆ ಥರ ಬೇರೆ ಕಾರಣಗಳಿಂದ ಚಲುವರಾಜ್ ಇದ್ದೇ ಇರೋ ಕಚೇರಿನೇ ನಾನು ಹಾಡಿಲ್ಲ. ಅದರಿಂದ ಆ ವ್ಯಕ್ತಿ ಏನೋ ಒಂದು ವಿಶೇಷವಾದಂತಹ ಚೈತನ್ಯ ಭಗವತಿ ಕೊಟ್ಟಿದ್ದಾಳೆ. ಚೈತನ್ಯವನ್ನು ಕೊಟ್ಟಿರುವಂತಹ ಮೃದಂಗ. ಶಬ್ದ ಬರೆಸ್ಬೋದು ಮೃದಂಗದಲ್ಲಿ, ಆದರೆ ನಾದ ಬರೆಸೋದು ತುಂಬ ಕಷ್ಟ. ಶಬ್ದ ಬರುತ್ತೆ, ಜೋರಾಗಿ ಹೊಡೆದ್ರೆ ಶಬ್ದ ಬರುತ್ತೆ. ಆ ಒಂದು ವಿದ್ವತ್ತು, ಆ ಒಂದು ಸಪೋರ್ಟಿವ್, ಆ ಒಂದು ಮೇಲೆ ಬಿದ್ದು ನುಡಿಸುವಂಥದ್ದು, ಆ ಕೃತಿಗೆ ಸರಿಯಾಗಿ ಅದು ಹೊಂದ್ಕೊಂಡು ಹೋಗುವಂಥದ್ದು, ಆಮೇಲೆ ಇಷ್ಟೆಲ್ಲ ಮುಗಿದ ಮೇಲೆ ಸೌಖ್ಯವಾಗಿರುವಂಥದ್ದು. ಬಹುಶಃ ನಮ್ಮ ನಾಡಿನ ಒಂದು ದೊಡ್ಡ ಆಸ್ತಿ ಚಲುವರಾಜ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಷ್ಟೇ ಎಲ್ಲ ಕೃತಿಗಳಿಗೂ ಅದ್ಭುತವಾದಂಥ ಒಂದು ಸಪೋರ್ಟು, ಅದ್ಭುತವಾದ ಸಪೋರ್ಟು. ಅದು ತನಿಯಲ್ಲಂತೂ ಅದ್ಭುತ. ತಕ್ಷಣ ತುಂಬ ಕಷ್ಟ ಆ ಜಾಗಕ್ಕೆ ನುಡಿಸೋದು, ತುಂಬ ಕಷ್ಟ. ಅದು ಎಷ್ಟೇ ಆಗಲಿ 7 ಅಕ್ಷರ ಬಿಟ್ಟು ತೊಗೊಳ್ತೀವಿ ಅಂದರೂ ಆ ಟೈಮಿಗೆ ಅದು ಒದಗೋದು ತುಂಬ ಕಷ್ಟ ಅದು. ಬಟ್ ಹಿ ರಿಯಲಿ ಮ್ಯಾನೇಜ್ಡ್ ಅಲ್ಲ, ವೆರಿ ಸಕ್ಸಸ್ಫುಲಿ ಹಿ ಪ್ರೆಸೆಂಟೆಡ್. ಮ್ಯಾನೇಜ್ಡ್ ಅಲ್ಲ, ಅದು ಅದ್ಭುತ ನುಡಿಸಿ ಇವತ್ತಿನ ಈ ಕಚೇರಿಗೆ ತುಂಬ ಮೆರುಗನ್ನು ಕೊಟ್ಟಿದ್ದಾರೆ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಯತಿ ವಿಶ್ರಮ ಸದ್ಭಕ್ತಿ ವಿರತಿ ದ್ರಾಕ್ಷಾರಸ ನವರಸಯುತ ಆ ಥರ ಹಾಡಿದಾಗ ಇಂಥ ಮೃದಂಗ ಇದ್ಬಿಟ್ರೆ ಆಹಾ ಸೊಗಸುಗ ಮೃದಂಗ ತಾಳಮು ಜತಗೂರ್ಚಿ ಅಂತ ತ್ಯಾಗರಾಜ್ ಹೇಳ್ತಾರೆ. ಹಾಗೆ ಇಂಥ ಲಯವಾದ್ಯ ಈಶ್ವರನ ವಾದ್ಯ ಇದು. ಈಶ್ವರನೇ ಸಾಕ್ಷಾತ್ ಅಪೇಕ್ಷೆ ಪಡುವಂಥ ವಾದ್ಯ, ಅವನು ನುಡಿಸುವಂಥ ವಾದ್ಯ, ಕೇಳಿ ಆನಂದ ಪಡುವಂಥ ವಾದ್ಯ. ಬಹುಶಃ ಆ ಈಶ್ವರನೇ ಮೈ ಮೇಲೆ ಬಂದು ಅವ್ರು ನುಡಿಸಿರ್ಬೇಕು ಅಂತ ಕಾಣಿಸುತ್ತೆ ಇವತ್ತು. ಎ ಗ್ರೇಟ್ ಡೇ. ನಾವೆಲ್ಲ ಸೇರಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡೋಣ. ಕಡೆ ವ್ಯಾಸ ವಿಠ್ಠಲ. ಇವತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಬೆಳಕನ್ನು ಕೊಟ್ಟಂಥವರು ವ್ಯಾಸರಾಜರು. ವ್ಯಾಸರಾಜರ ಹೆಸರನ್ನು ತುಳಜಾಜಿ ಅವನ ಸಂಗೀತ ಸಾರಾಮೃತ ಅನ್ನೋ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾನೆ. ವ್ಯಾಸರಾಜರಿಗೆ ಸಂಗೀತ ಪಿತಾಮಹ ಅಂತ ಕೊಡ್ಬೋದಾಗಿತ್ತೇನೋ ಅನ್ನೋ ಒಂದು ಪ್ರಶ್ನೆ ಹಾಕಿದ್ದಾನೆ. ಅಂದರೆ ಅವರ
ವಿದ್ವತ್ತು, ಅವರ ಶಾಸ್ತ್ರೀಯ ಸಂಗೀತದಲ್ಲಿ ಅವರಿಗಿದ್ದಂತಹ ಒಂದು ಮಹಾನ್ ಪ್ರಖಂಡ ಪಾಂಡಿತ್ಯ ನಮಗೆ ಅರ್ಥ ಮಾಡ್ಬೋದು. ಈ ವ್ಯಾಸವಿಠಲನು ಅದೇ ಪರಂಪರೆಯಲ್ಲಿ ಬಂದಿರೋರು, ಜಗನ್ನಾಥದಾಸರ ಪರಂಪರೆಯಲ್ಲಿ ಬಂದಿರುವಂಥ ಮಹಾನ್ ಸಾಂಪ್ರದಾಯಿಕ ವಿದ್ಯೆಯನ್ನು ಕಲ್ತ್ಕೊಂಡ್ರವರು. ಖಂಜಿರ ಅನ್ನುವಂಥದ್ದಕ್ಕೆ ಕರ್ನಾಟಕದಲ್ಲಿ ಅಷ್ಟಾಗಿ ಆದ್ಯತೆ ಇಲ್ಲೇ ಇರೋ ಸಮಯದಲ್ಲಿ ಆ ಖಂಜರಿಗೆ ಒಂದು ವರ್ಚಸ್ಸನ್ನು ಕೊಟ್ಟಂಥ ಒಬ್ಬ ಯಂಗ್ಸ್ಟರ್ ಅಂತ ಹೇಳೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ. ಅದು ಸುಮ್ಮನೆ ಹೆಸರು ಬರೋಲ್ಲ, ಆ ನುಡ್ಸಾಣಿಕೆ, ಆ ಸ್ಪೀಡು, ಆ ವಾದ್ಯದಲ್ಲಿ ಆ ಮೆರುಗು ಕೊಡೋದು, ಆ ವಾದ್ಯದಲ್ಲಿ ಏನು ಲಿಮಿಟೇಷನ್ಸ್ ಇದೆಯೋ ಅದನ್ನು ದಾಟಿ ಆ ಮೃದಂಗ ಜೊತೆಗೆ ನುಡಿಸ್ಕೊಂಡು ಬರೋದು, ಸಮಥಿಂಗ್ ವೆರಿ ಗ್ರೇಟ್. ಇವತ್ತು ಅಷ್ಟೇ ಏನು ಅದ್ಭುತವಾಗಿ ನುಡಿಸಿದ್ದಾರೆ ಅಂತಂದರೆ ಆ ತಾಳಕ್ಕೆ, ಆ 7 ಅಕ್ಷರ ಎಡಬೆಗೆ ಅದ್ಭುತ, ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್, ಪರ್ಫೆಕ್ಟ್. ಒಂದು ಆ ಕಡೆ ಈ ಕಡೆ ಒಂದು ಬಾಕಿ ಏನಿಲ್ಲಪ್ಪ. ತಮಾಷೆ ಮಾಡ್ತಾಯಿದ್ದಾರೆ, ಸರ್ ಏನಾದ್ರು 1 ಅಕ್ಷರ ಕಡಿಮೆ ನುಡಿಸಿದ್ರೆ ನೆಕ್ಸ್ಟ್ ಕಚೇರಿ ಸೇರಿಸ್ಬಿಡ್ತೀನಿ ಸರ್ ಅಂತಾರೆ. ಒಂದಷ್ಟು ಜಾಸ್ತಿ ನುಡಿಸಿದ್ರೆ ನೆಕ್ಸ್ಟ್ ಕಚೇರಿ ಕಡಿಮೆ ನುಡಿಸ್ತೀರಿ ಸರ್ ಅಂತಾರೆ. ಇವತ್ತು ಏನು ಆಗಿಲ್ಲ, ಕರೆಕ್ಟಾಗಿ 7 ಎಡ್ಬೇಕು ಬಂದಿದೆಯಪ್ಪ, ಅದ್ಭುತ. ಥ್ಯಾಂಕ್ ಯು ವೆರಿ ಮಚ್ ವ್ಯಾಸವಿಠಲ, ಅದ್ಭುತವಾದಂಥ. ಅವ್ರಿಗೂ ಸಹ ನಿಮ್ಮೆಲ್ಲರ ಹೃದಯಪೂರ್ವವಾದ ಕೃತಜ್ಞತೆಗಳು. ಚಪ್ಪಾಳೆ ಹೊಡೆದಿ ಜೋರಾಗಿ. ಈಗ ತಾನೇ ಆಲ್ ಇಂಡಿಯಾ ರೇಡಿಯೋದಲ್ಲಿ ಟಾಪ್ ಆರ್ಟಿಸ್ಟ್ ಆಗಿ ಅವರು ಪ್ರಮೋಷನ್ ಸಿಕ್ಕಿದೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು. ಅವ್ರು ಒಳ್ಳೆ ಊಟ ಹಾಕಿದ್ರು ನಾವು ಹೋಗೋಕ್ಕಾಗಲಿಲ್ಲ, ಇನ್ನೊಂದು ಸರಿ ಊಟ ಹಾಕಿದ್ರೆ ಹೋಗೋಣ ಅಂತ ನನಗನ್ಸುತ್ತೆ. ನೆಕ್ಸ್ಟು ನಮ್ಮ ಗಿರಿಧರ ಉಡುಪ. ಅದು ಕೈಯೋ ಅಥವಾ ಇನ್ನೇನೋ ಅದು ಒಂದು ಬೇರೆ ಒಂದು ಇನ್ಸ್ಟ್ರೂಮೆಂಟೋ ಅಥವಾ ಮೆಕ್ಯಾನಿಕಲ್ ಅದು ಏನಾರೋ ಒಂದು ಇನ್ಸ್ಟ್ರೂಮೆಂಟು ಅನಿಸುತ್ತೆ. ಆ ಕುಂಭವಾದ್ಯದಲ್ಲಿ ಆ ಸ್ಪೀಡ್ ಬರೋಕ್ಕೆ ಬಹಳ ಕಷ್ಟ, ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಸಾಧ್ಯವಿಲ್ಲ.